ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಬಸ್ಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಬ್ಯಾಗ್ಗಳನ್ನು ಇಟ್ಟು, ಟವಲ್ಗಳನ್ನು ಹಾಕಿ, ಕರ್ಚೀಫನ್ನು ಇಟ್ಟು ಜಾಗವನ್ನು ರಿಜಿಸ್ಟರ್ ಮಾಡ್ತಾರೆ. ನಮ್ಮ ದೇಶದ ಬಹುತೇಕ ಎಲ್ಲ ಮೂಲೆಯಲ್ಲೂ ಗುಟ್ಕಾ ಹಾಕ್ಕೊಂಡು ಉಗುಳ್ತಾರೆ, ಪಬ್ಲಿಕ್ ಪ್ರಾಪರ್ಟಿಗಳನ್ನು ಹಾಳು ಮಾಡ್ತಾರೆ. ಒಂದು ವೇಳೆ ಈ ರೀತಿ ಏನಾದರೂ ಈ ದೇಶದಲ್ಲಿ ಮಾಡಿದ್ರೆ ನೀವು ಕನಸು ಮನಸ್ಸಲ್ಲೂ ಕೂಡ ಊಹಿಸಿರೋದಿಲ್ಲ, ಆ ರೀತಿಯ ಶಿಕ್ಷೆಯನ್ನು ಕೊಡ್ತಾರೆ. ಈ ದೇಶ ಟೂರಿಸ್ಟ್ಗಳನ್ನು ಎಷ್ಟು ಆಕರ್ಷಿಸುತ್ತೋ ಅಷ್ಟೇ ಕಠಿಣ ಕಾನೂನುಗಳನ್ನು ಕೂಡ ಹೊಂದಿದೆ. ಇವತ್ತು ನಾವು ಹೇಳೋದಕ್ಕೆ ಹೊರಟಿರೋದು ಸಿಂಗಪೂರ್ನ ಬಗ್ಗೆ. ಸಿಂಗಪೂರ್ ಪ್ರಪಂಚದ ಶ್ರೀಮಂತ ದೇಶವಾಗಿದ್ರೂ ಅದು ಕೆಲವು ಕಠಿಣ ಕಾನೂನುಗಳನ್ನು ಫಾಲೋ ಮಾಡುತ್ತೆ. ಈ ಕಾನೂನುಗಳ ಬಗ್ಗೆ ಕೇಳಿದ್ರೇನೆ ಜಗತ್ತಿನ ಬೇರೆ ಬೇರೆ ದೇಶದ ಜನರು ಬೆಚ್ಚಿ ಬೀಳ್ತಾರೆ. ಹೀಗಾಗಿನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಗಪೂರ್ನ ಬಗ್ಗೆ ನಿಮಗೆ ತಿಳಿಯದ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಸಿಂಗಪೂರ್ ಕಠಿಣ ಕಾನೂನುಗಳಿಗೆ ಹೆಸರುವಾಸಿ. ಅಲ್ಲಿ ಎಷ್ಟು ಭಯಾನಕ ಕಾನೂನುಗಳಿವೆ ಅಂದ್ರೆ ಕೇಳಿದ್ರೆ ನಿಮ್ಗೂ ಕೂಡ ನಗು ಬರುತ್ತೆ, ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ. ಸಿಂಗಪೂರ್ ವಿಶ್ವದ ಅತಿ ಹೆಚ್ಚು ಮರಣದಂಡನೆಗಳನ್ನು ವಿಧಿಸುವ ದೇಶಗಳಲ್ಲಿ ಒಂದಾಗಿದೆ. ಕೊಲೆ, ಮಾದಕ ವಸ್ತುಗಳ ಬಳಕೆ, ಕಳ್ಳ ಸಾಗಾಣಿಕೆ, ಕೆಲವು ರೀತಿಯ ಭ್ರಷ್ಟಾಚಾರ ಸೇರಿದಂತೆ ವಿವಿಧ ಅಪರಾಧಗಳಿಗೆ ಮರಣದಂಡನೆಯನ್ನ ವಿಧಿಸಲಾಗುತ್ತೆ. 2010ರಿಂದ ಇಲ್ಲಿಯವರೆಗೆ ಸುಮಾರು 23 ಜನ ಕೈದಿಗಳಿಗೆ ಮರಣದಂಡನೆಯನ್ನ ವಿಧಿಸಿದೆ. ಇನ್ನು ನಮ್ಮ ದೇಶದಲ್ಲಿ ನಾವು ಬಸ್ಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಬ್ಯಾಗ್ಗಳನ್ನು ಇಟ್ಟು, ಕರ್ಚೀಫ್ ಟವಲ್ಗಳನ್ನು ಹಾಕಿ ಸೀಟ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ ಅಲ್ವಾ, ಆ ರೀತಿ ಸಿಂಗಪೂರ್ನಲ್ಲಿ ಏನಾದರೂ ಬ್ಯಾಗ್, ಕರ್ಚೀಫನ್ನು ಹಾಕಿ ನನ್ನ ಜಾಗ ಅಂತ ರಿಜಿಸ್ಟರ್ ಮಾಡೋದಕ್ಕೆ ಹೋದರೆ ಸರಿಯಾಗಿ ದಂಡ ಕಟ್ಟಬೇಕಾಗುತ್ತೆ. ಅದು ಕೂಡ $2,000ನಿಂದ $5,000ವರೆಗೆ ದಂಡವನ್ನು ಕಟ್ಟಬೇಕಾಗುತ್ತೆ. ಇನ್ನು ನಮ್ಮ ದೇಶದಲ್ಲಿ ಎಲ್ಲಿ ನೋಡಿದ್ರು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಲು, ಕಾಲೇಜ್ಗಳು ಎಲ್ಲ ಕಡೆನೂ ಗುಟ್ಕಾ ಹಾಕೊಂಡು ಉಗ್ದಿರ್ತಾರೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ ಈ ಗುಟ್ಕಾ ಹಾಕೊಂಡು ಹುಗ್ದಿರೋದನ್ನ ಕ್ಲೀನ್ ಮಾಡೋದಕ್ಕೆ ಅಂತಾನೆ 100 ಕೋಟಿಗೂ ಅಧಿಕ ದುಡ್ಡನ್ನ ಖರ್ಚು ಮಾಡ್ತಾ ಇದೆ. ಅದೇ ನೀವೇನಾದರೂ ಸಿಂಗಪೂರ್ನಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಉಗುಳಿದ್ರೆ $1,000 ದಂಡವನ್ನ ಕಟ್ಟಬೇಕು. ಅಂದರೆ ಸುಮಾರು 86,000 ದಂಡವನ್ನ ಕಟ್ಟಬೇಕು. ಒಮ್ಮೆ ನೀವು ದಂಡ ಕಟ್ಟಿರೋದು ಅಲ್ಲಿ ರಿಜಿಸ್ಟರ್ ಆಗುತ್ತೆ. ದಂಡ ಕಟ್ಟಿದ್ದೀನಿ ಅಂತ ಮತ್ತೆ ಎರಡನೇ ಸಲ ಉಗುಳಿದ್ರೆ ಆಗ ಎರಡನೇ ಸಲ ಮತ್ತೆ ನೀವು $2,000 ದಂಡವನ್ನ ಕಟ್ಟಬೇಕು. ಮತ್ತೆ ಉಗುಳಿದ್ರೆ ಆಗ $5,000 ದಂಡವನ್ನ ಕಟ್ಟಬೇಕು. ಇನ್ನು ಸಿಂಗಪೂರ್ನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಸವನ್ನ ಬಿಸಾಕೋ ಆಗಿಲ್ಲ. ಇದಕ್ಕೂ ಕೂಡ ಫೈನ್ ಹಾಕ್ತಾರೆ. ಸುಮಾರು $2,000ನಿಂದ $4,000ವರೆಗೆ ಫೈನ್ ಅನ್ನ ಹಾಕ್ತಾರೆ. ಇನ್ನು ನಾವೆಲ್ಲ ಡಾಟಾ ಖಾಲಿ ಆಯಿತು ಅಂತ ಫ್ರೆಂಡ್ ಮೊಬೈಲ್ ತಗೊಂಡು ಹಾಟ್ಸ್ಪಾಟ್ ಆನ್ ಮಾಡ್ಕೊಳ್ಳೋದು, ಇಲ್ಲ ಪಬ್ಲಿಕ್ ವೈಫೈಗಳನ್ನು ಯೂಸ್ ಮಾಡ್ಕೊಳ್ಳೋದು ಮಾಡ್ತೀವಿ. ಆ ರೀತಿ ಸಿಂಗಪೂರ್ನಲ್ಲಿ ಬೇರೆಯವರ ವೈಫೈ ನೆಟ್ವರ್ಕನ್ನು ಅವರ ಅನುಮತಿ ಇಲ್ಲದೆ ಕನೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿಗಲ್. ಅದಕ್ಕೂ ಕೂಡ ಫೈನ್ ಕಟ್ಟಬೇಕು. ಇನ್ನು ಸಿಂಗಪೂರ್ನಲ್ಲಿ ರಾತ್ರಿ 10:30ರಿಂದ ಬೆಳಗ್ಗೆ 7ರವರೆಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಡ್ರಿಂಕ್ಸ್ ಮಾಡುವುದು ಕೂಡ ಕಾನೂನು ಬಾಹಿರವಾಗಿದೆ. ಅದಕ್ಕೆ ಸುಮಾರು $5,000ದಿಂದ $20,000ವರೆಗೆ ದಂಡವನ್ನು ಹಾಕ್ತಾರೆ, ಫೈನನ್ನು ಹಾಕ್ತಾರೆ. ಇನ್ನು ಸಿಂಗಪೂರ್ನಲ್ಲಿ ಸಲಿಂಗ ಕಾಮವು ಕೂಡ ಕಾನೂನು ಬಾಹಿರವಾಗಿದೆ. ಒಂದು ವೇಳೆ ನೀವೇನಾದರೂ ಅಪ್ಪಿ ತಪ್ಪಿ ಸಿಂಗಪೂರ್ನಲ್ಲಿ ಪಬ್ಲಿಕ್ ಪ್ರಾಪರ್ಟಿಗಳನ್ನು ಹಾಳು ಮಾಡಿದರೆ ಕೇನಿಂಗ್ ಇರುತ್ತೆ. ಅಂದರೆ ಬಲವಾದ ಲಾಠಿ ತಗೊಂಡು ಕುಂಡಿ ಮೇಲೆ ಬಾರಿಸ್ತಾರೆ. ಆ ಹೊಡೆತದಿಂದ ಹೊರಗಡೆ ಬರೋದಕ್ಕೆ 3-4 ತಿಂಗಳು ಟೈಮ್ ಬೇಕಂತೆ. ಸಿಂಗಪೂರ್ನ ಕಾನೂನು ಎಷ್ಟೊಂದು ಸ್ಟ್ರಿಕ್ಟ್ ಇದೆ ಅಂದರೆ ಒಮ್ಮೆ ಅಮೆರಿಕಾದ ಮಿನಿಸ್ಟರ್ ಮಗ ಸಿಂಗಪೂರ್ನಲ್ಲಿ ಹೀಗೆ ಪಬ್ಲಿಕ್ ಪ್ರಾಪರ್ಟಿಗಳನ್ನು ಹಾಳು ಮಾಡಿರ್ತಾನೆ. ಅವನನ್ನು ಪೊಲೀಸ್ನವರು ಎಳ್ಕೊಂಡು ಹೋಗ್ತಾರೆ. ಅವನು ಎಷ್ಟೇ ಇನ್ಫ್ಲುಯೆನ್ಸ್ ಮಾಡಿ ಅಮೆರಿಕ ಗೌರ್ಮೆಂಟ್ನಿಂದ ಸಿಂಗಪೂರ್ ಆಫೀಸರ್ಗಳ ಜೊತೆ, ಸಿಂಗಪೂರ್ ಗೌರ್ಮೆಂಟ್ ಜೊತೆ ಮಾತನಾಡಿ ಶಿಕ್ಷೆ ಕಮ್ಮಿ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು ಅದು ಸಾಧ್ಯವಾಗಲಿಲ್ಲವಂತೆ. ಕೊನೆಗೆ ಅವನ ಕುಂಡಿ ಮೇಲೂ 2 ಬಾರಿಸಿ ಕಳಿಸಿದ್ದಾರೆ. ಸಿಂಗಪೂರ್ ಆಗ್ನೇಯ ಏಷ್ಯಾದ ಮಲೆಯ ಪರ್ಯಾಯ ದ್ವೀಪದ ದಕ್ಷಿಣ ತುದಿಯಲ್ಲಿರುವ ಒಂದು ಸಾರ್ವಭೌಮ ದ್ವೀಪ ರಾಷ್ಟ್ರ. ಅಧಿಕೃತವಾಗಿ ಸಿಂಗಪೂರ್ ಗಣರಾಜ್ಯ ಎಂದು ಕರೆಯಲ್ಪಡುವ ಇದು ಒಂದು ನಗರ ರಾಜ್ಯ. ಸಿಂಗಪೂರ್ ಎಂದರೆ ಸಿಂಹಗಳ ನಗರ ಎಂದರ್ಥ. ಸಿಂಗಪೂರ್ ಇಡೀ ದೇಶವೇ ಒಂದು ನಗರ. ಇಲ್ಲಿ ಮಲಯ, ಇಂಗ್ಲಿಷ್, ಮ್ಯಾಂಡರಿನ್, ಚೈನೀಸ್ ಮತ್ತು ತಮಿಳು ಭಾಷೆಗಳನ್ನು ಬಳಸ್ತಾರೆ. ರಾಷ್ಟ್ರೀಯ ಭಾಷೆ ಮಲಯ. ಇಂಗ್ಲಿಷನ್ನು ವ್ಯಾಪಾರ ಮತ್ತು ಆಡಳಿತದ ಭಾಷೆಯಾಗಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಇನ್ನು 2024ರ ಅಂದಾಜಿನ ಪ್ರಕಾರ ಸರಿಸುಮಾರು 6 ಮಿಲಿಯನ್ ಜನ ಇಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಸಿಂಗಪೂರ್ನ ವಿಸ್ತೀರ್ಣ
ಕೇವಲ 734 ಚದರ ಕಿಲೋಮೀಟರ್. ಇದು ವಿಶ್ವದ ಅತ್ಯಂತ ಚಿಕ್ಕ ದೇಶಗಳಲ್ಲಿ ಒಂದಾಗಿದೆ. ಸಿಂಗಪುರ್ ಅತ್ಯಂತ ಅಭಿವೃದ್ಧಿ ಹೊಂದಿರುವ ಮಾರುಕಟ್ಟೆ ಆರ್ಥಿಕತೆಯನ್ನ ಹೊಂದಿದೆ. ಇದು ಪ್ರಮುಖ ಹಣಕಾಸು ಕೇಂದ್ರ, ವ್ಯಾಪಾರ ಕೇಂದ್ರ ಮತ್ತು ತಂತ್ರಜ್ಞಾನ ಕೇಂದ್ರವಾಗಿದೆ. ತೈಲ ಸಂಸ್ಕರಣೆ, ಎಲೆಕ್ಟ್ರಾನಿಕ್ಸ್, ರಾಸಾಯನಿಕಗಳು ಮತ್ತು ಪ್ರವಾಸೋದ್ಯಮವು ಪ್ರಮುಖ ಕೈಗಾರಿಕೆಗಳು. ಸಿಂಗಪುರ್ ಬಹುಸಂಸ್ಕೃತಿಯ ದೇಶವಾಗಿದ್ದು ಚೈನೀಸ್, ಮಲಯ, ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಮಿಶ್ರಣವಾಗಿದೆ. ಇನ್ನು ಸಿಂಗಪುರ್ 63 ದ್ವೀಪಗಳನ್ನು ಒಳಗೊಂಡಿದೆ. ಅದರಲ್ಲಿ ಮುಖ್ಯ ದ್ವೀಪವು ದೊಡ್ಡದಾಗಿದೆ, ಜೊತೆಗೆ ಮಲೇಷಿಯಾಗೆ ಸೇತುವೆಯ ಮೂಲಕ ಸಂಪರ್ಕವನ್ನ ಹೊಂದಿದೆ. ಈ ಸಿಂಗಪುರ್ ಕಡಿಮೆ ಸಮಯದಲ್ಲಿ ಅತ್ಯಂತ ಶ್ರೀಮಂತ ದೇಶವಾಗಿ ಬೆಳೆಯಲು ಹಲವು ಕಾರಣಗಳಿವೆ. ಅದರಲ್ಲಿ ಸಿಂಗಪುರ್ನ ನಾಯಕರ ಪಾತ್ರವು ಕೂಡ ಬಹಳ ಮುಖ್ಯವಾದದ್ದು. ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಾ ಬಂದ್ರು, ದೀರ್ಘಕಾಲದ ಯೋಜನೆಗಳನ್ನು ರೂಪಿಸ್ತಾ ಬಂದ್ರು. ಸಿಂಗಪುರ್ ಪ್ರಮುಖ ವ್ಯಾಪಾರ ಮಾರ್ಗಗಳಲ್ಲಿದೆ. ಇದು ಬಂದರು ಅಭಿವೃದ್ಧಿಗೆ ಸಹಾಯ ಮಾಡ್ತು. ಇದು ಪ್ರಪಂಚದ ಅತ್ಯಂತ ಬ್ಯುಸಿ ಬಂದರುಗಳಲ್ಲಿ ಇದು ಕೂಡ ಒಂದಾಗಿದೆ. ಸಿಂಗಪುರ್ ಬಹುರಾಷ್ಟ್ರೀಯ ಕಂಪನಿಗಳನ್ನ ಆಕರ್ಷಿಸಿತು, ಟ್ಯಾಕ್ಸ್ ಪ್ರೋತ್ಸಾಹ ಮತ್ತು ವ್ಯಾಪಾರ ಸ್ನೇಹಿ ವಾತಾವರಣವನ್ನ ಕ್ರಿಯೇಟ್ ಮಾಡ್ತು. ಇನ್ನು ಸಿಂಗಪುರ್ ಉತ್ತಮ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿಗೆ ಹೆಚ್ಚಿನ ಗಮನ ನೀಡಿತು. ಇದು ಉತ್ತಮ ಗುಣಮಟ್ಟದ ಉದ್ಯೋಗಿಗಳನ್ನು ಸೃಷ್ಟಿ ಮಾಡಲು ಸಹಾಯ ಮಾಡಿತು. ಇಂಗ್ಲಿಷನ್ನು ಪ್ರಮುಖ ಭಾಷೆಯನ್ನಾಗಿ ಮಾಡಿದ್ದು ಜಾಗತಿಕ ವ್ಯವಹಾರಕ್ಕೆ ಅನುಕೂಲವಾಯಿತು. ಇನ್ನು ಸಿಂಗಪುರ್ ಕೇವಲ ಒಂದೇ ಉದ್ಯಮವನ್ನ ಅವಲಂಬಿಸದೆ ಎಲೆಕ್ಟ್ರಾನಿಕ್ಸ್, ರಾಸಾಯನಿಕಗಳು, ಹಣಕಾಸು ಸೇವೆಗಳು ಮತ್ತು ಪ್ರವಾಸೋದ್ಯಮದಂತಹ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಸಾಧಿಸಿತು. ಇನ್ನು ಸಿಂಗಪುರ್ ಕಡಿಮೆ ಭ್ರಷ್ಟಾಚಾರವನ್ನ ಹೊಂದಿರುವ ದೇಶವಾಗಿರೋದ್ರಿಂದ ವಿದೇಶಿ ಹೂಡಿಕೆದಾರರು ಹೆಚ್ಚಾಗಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಸಿಂಗಪುರ್ ಮುಕ್ತ ವ್ಯಾಪಾರವನ್ನ ಬೆಂಬಲಿಸುತ್ತೆ, ಹಾಗೆ ಕಡಿಮೆ ತೆರಿಗೆ ದರವನ್ನ ಹೊಂದಿದೆ. ಸರ್ಕಾರವು ತನ್ನ ಆದಾಯವನ್ನ ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತೆ, ಹಾಗೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಿಂಗಪುರ್ ದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡುವ ಪ್ರಯತ್ನ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.